ಈಗ ದೆಹಲಿಯ ಚುನಾವಣೆಯ ಫಲಿತಾಂಶಗಳು ಇನ್ನೇ ಬರಕಾರಂಭವಾಗುತ್ತೆ. ಈಗಾಗಲೇ ಕಾಣಿಸಿಕೊಳ್ತಾ ಇರುವಂತದ್ದು ದೆಹಲಿಯಲ್ಲಿ ಬಿಜೆಪಿ ದರ್ಬಾರ್ ಬಹುತೇಕ ಪಕ್ಕ 46 ಸೀಟ್ಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಅವ್ರ ಲೆಕ್ಕಾಚಾರ ಇದ್ದಿದೆ 50 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿ. 24 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷ ಈಗ ಮುಂದುವರಿತಾ ಇದೆ. ಮತ್ತ ಮುಖ್ಯಮಂತ್ರಿ ಆತಿಶಿ ಹೇಳಿಕೆ ವ್ಯರ್ಥವಾಯಿತು. ಮತ್ತೊಮ್ಮೆ ದೆಹಲಿಯ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ದಾರೆ. ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ದೆಹಲಿಯ ಮತದಾರರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ನಾನು ಸಂದರ್ಭ ಸಲ್ಲಿಸ್ತಾ ಇದ್ದೇನೆ. ಅವರೇನೋ ಕೇಳ್ತಾವ್ರೆ ನೋಡಿ, ಕಾಂಗ್ರೆಸ್ ಪಕ್ಷ ಹ್ಯಾಟ್ರಿಕ್ ಸಾಧನೆ ಮಾಡಿದೆ. ಅಂದರೆ ಸತತವಾಗಿ 3ನೇ ಬಾರಿಗೆ ಶೂನ್ಯ ಸಂಪಾದನೆಯನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಏನು ನರೇಂದ್ರ ಮೋದಿಜಿಯವರಿಗೆ ಪರ್ಯಾಯ ನಾಯಕತ್ವನ ಕೊಡ್ತೇವೆ ಅಂತೇಳಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಖಭಂಗ ಆಗಿದೆ. ತದನಂತರದಲ್ಲಿ ಹರಿಯಾಣ, ಮಹಾರಾಷ್ಟ್ರದಲ್ಲೂ ಕೂಡ ಮುಖಭಂಗ ಆಗಿತ್ತು. ಈಗ ದೆಹಲಿ ಮತದಾರರು ಕೂಡ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಸ್ಥಾನ ಏನು ಅಂತೇಳಿ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಗ್ಯಾರಂಟಿಗಳು ಎಲ್ಲವೂ ಕೂಡ ತಾತ್ಕಾಲಿಕ. ಇವತ್ತು ರಾಜ್ಯದಲ್ಲೇ ನೋಡ್ತಾ ಇದ್ದೀರಿ ಸೊ ಈಗ ಒಟ್ಟಿನಲ್ಲಿ ರಾಜ್ಯದಲ್ಲಿರುವಂತಹ ಬಿಜೆಪಿ ಅವರು ಕೇಂದ್ರದ ದೆಹಲಿಯ ಚುನಾವಣೆಯ ಬಗ್ಗೆ ಎಲ್ಲ ಮಾತನಾಡ್ತಾರೆ, ಸಂಭ್ರಮ ಎಲ್ಲ ವ್ಯಕ್ತಪಡಿಸ್ತಾರೆ. ರಾಜ್ಯದ ಪರಿಸ್ಥಿತಿಯನ್ನು ಅವರು ಹೇಳಕ್ಕಾಗತ್ತಾ? ಸಂಭ್ರಮಾಚರಣೆಯನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿದ್ದಾರಾ ಗೊತ್ತಿಲ್ಲ. ಅಲ್ಲಿದೇನೋ ಖುಷಿ ಪಡ್ಕೊಂಡು ಒಂದಿಷ್ಟು ಖುಷಿ ಪಡಿ, ಬೇಡ ಅಂದವ್ರು ಯಾರು? जय श्री राम, जय श्री राम, जय श्री राम। नरेंद्र मोदी जी जिंदाबाद, जिंदाबाद, जिंदाबाद।